ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಗ್ರಹಣ ರಾಜಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಂದ್ರಗ್ರಹಣ ಇದು. ಇವತ್ತಿನ ದಿನ ಚಂದ್ರಗ್ರಹಣ ನಡೆಯೋದಕ್ಕೆ ಇನ್ನೇನು ಕೆಲವು ನಿಮಿಷಗಳು ಬಾಕಿ ಇದೆ. ಚಂದ್ರಗ್ರಹಣದ ಸ್ಪರ್ಶ ಕಾಲ ಆರಂಭ ಆಗತ್ತೆ 3:18 ಕೆಲವೇ ಕ್ಷಣದಲ್ಲಿ ನಭೋಮಂಡಲದಲ್ಲಿ ಚಂದ್ರಗ್ರಹಣ ನಡೆಯುತ್ತೆ. ಸಂಜೆ 6:47 ತನಕ ಗ್ರಹಣ ಇರುತ್ತೆ. ಚಂದ್ರಗ್ರಹಣ ಖಗ್ರಾಸ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ. ಹೋಳಿ ಹುಣ್ಣಿಮೆ ಇವತ್ತು. ಹೋಳಿ ಹುಣ್ಣಿಮೆಯಂದೇ ದೀರ್ಘ ಗ್ರಹಣ ನಡೀತಾ ಇದೆ. ಸಿಂಹ ರಾಶಿಯಲ್ಲಿ ಸಂಭವಿಸುವಂತಹ ಈ ಗ್ರಹಣ ಯಾವ ರೀತಿಯಾದ ಫಲ ಕೊಡುತ್ತೆ? 6:22 ಭಾರತದಲ್ಲಿ ಗ್ರಹಣ ಗೋಚರವಾಗುವುದು. 21 ನಿಮಿಷ ಗೋಚರಿಸುತ್ತೆ. ಕೆಂಪು ಬಣ್ಣದ ಚಂದ್ರನ ದರ್ಶನವಾಗುತ್ತೆ ಇವತ್ತು. ಚಂದ್ರ ಕೆಂಪು ಬಣ್ಣದಲ್ಲಿ ಮತ್ತು ತಾಮ್ರದಂತೆ ಗೋಚರಿಸ್ತಾನೆ ಇವತ್ತು. ಸಿಂಹ ರಾಶಿಯಲ್ಲಿ ಸಂಭವಿಸುತ್ತೆ. ಇನ್ನು ಸಿಂಹ ರಾಶಿ ಅನ್ನೋದು ರಾಜರಾಶಿ. ಸಿಂಹ ರಾಶಿಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ರಾಜಕೀಯವಾಗಿ ನೋಡ್ತಾ ಹೋದ್ರೆ ಯಾವ ನಾಯಕರಿಗೆ ಕಂಟಕ? ಸಿಂಹ ರಾಶಿಗೆ ಸೂರ್ಯನ ದೃಷ್ಟಿ ಯಾರ್ಯಾರಿಗೆ ಒಲಿಯತ್ತೆ ಪಟ್ಟ? ರಾಜ್ಯ ರಾಜಕೀಯದ ಬಗ್ಗೆಯೂ ನೋಡೋಣ. ಮತ್ತೊಂದು ಕಡೆ ಯುದ್ಧ ಶುರುವಾಗಿದೆ. ದೇಶಗಳ ನಡುವೆ ಸಂಘರ್ಷ ನಡೀತಾ ಇದೆ. ಸೂರ್ಯಗ್ರಹಣ ಮುಗಿದು 15 ದಿನಕ್ಕೆ ಚಂದ್ರಗ್ರಹಣ ಇವತ್ತು. ವರ್ಷದ ಮೊದಲ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ. ಈ ಗ್ರಹಣದ ಪರಿಣಾಮಗಳು ಏನೇನಿರುತ್ತೆ, ಪ್ರಭಾವ ಹೇಗಿರುತ್ತೆ, ಇದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಪ್ರಕೃತಿಯ ಮೇಲೆ ಗ್ರಹಣ ಬೀರುವಂತಹ ಪರಿಣಾಮಗಳೇನು, ರಾಜ್ಯ ಮತ್ತು ರಾಷ್ಟ್ರದ ಮೇಲೆ ಇದರ ಪರಿಣಾಮಗಳು ಏನಿರುತ್ತೆ, ನಾಯಕರ ಮೇಲೆ ಯಾವ ರೀತಿಯಾದ ಪರಿಣಾಮಗಳಿರುತ್ತೆ, ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದ್ರೆ ಗ್ರಹಣ ಅಂತ ಅಂದಾಗ ಹಲವು ಆಯಾಮಗಳಲ್ಲಿ ಲೆಕ್ಕಾಚಾರ ಇರುತ್ತೆ. ವೈಜ್ಞಾನಿಕವಾಗಿ ಗ್ರಹಣವನ್ನ ನೋಡೋದಾದ್ರೆ ಇದೊಂದು ಖಗೋಳ ಕೌತುಕ. ವಿಜ್ಞಾನಿಗಳು, ವಿಜ್ಞಾನದ ಮೇಲೆ ಆಸಕ್ತಿ ಇರೋರು ಇದನ್ನ ನೋಡುವಂತಹ ಪರಿಯೇ ಬೇರೆ ಇರುತ್ತೆ, ದೃಷ್ಟಿಕೋನವೇ ಬೇರೆ ಇರುತ್ತೆ. ಆದರೆ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದ ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ ತಲತಲಾಂತರದಿಂದ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಆದಂತಹ ಒಂದಷ್ಟು ಆಚಾರ ವಿಚಾರಗಳು ನಮಗೆ ಸಿಗತ್ತೆ. ಹಾಗಾಗಿ ಇವತ್ತಿನ ಚಂದ್ರಗ್ರಹಣದ ಬಗ್ಗೆ ಒಂದಷ್ಟು ಮಾಹಿತಿ, ಅದರ ಪರಿಣಾಮ, ಪ್ರಭಾವ, ಪ್ರಕೃತಿ ಮೇಲೆ, ರಾಜಕೀಯದ ಮೇಲೆ, ರಾಜ್ಯ, ರಾಷ್ಟ್ರ, ದೇಶಗಳ ನಡುವೆ ಯಾವ ರೀತಿಯಾಗಿರುತ್ತೆ, ಇವೆಲ್ಲದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ವಿಠಲ್ ಭಟ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರಣವ್ ಶರ್ಮಾ ಅವರಿದ್ದಾರೆ, ಖ್ಯಾತ ಜ್ಯೋತಿಷಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಣವ್ ಶರ್ಮಾ ಅವರೇ. ನಮಸ್ಕಾರ. ಎಸ್, ಗ್ರಹಣ ಅಂತ ಅಂದಾಗ ಮೊದಲನೇದಾಗಿ ಹೇಳೋದು ಗ್ರಹಣದ ಗೋಚರ ಇದೆ ಅಂತ ಅಂದ್ರೆ ಅಲ್ಲಿ ಆಚರಣೆ ಇದ್ದೇ ಇರುತ್ತೆ ಅಂತ. ಈ ಗ್ರಹಣ ನಮಗೆ ಗೋಚರ ಇರೋದ್ರಿಂದ ಆಚರಣೆ ಕೂಡ ಇದೆ. ಇವತ್ತಿನ ಈ ಚಂದ್ರಗ್ರಹಣ ಇದೆಯಲ್ಲ, ವರ್ಷದ ಮೊದಲ ಗ್ರಹಣ, ಇದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ಗ್ರಹಣ ಎಷ್ಟು ಪ್ರಭಾವಶಾಲಿಯಾಗಿದೆ? ಸಿಂಹ ರಾಶಿ, ರಾಜರಾಶಿಯಲ್ಲಿ ನಡೆಯುವಂತಹ ಗ್ರಹಣ, ಆಲ್ರೆಡಿ ಯುದ್ಧ ಶುರುವಾಗಿದೆ, ದೇಶದ ನಡುವೆ ಸಂಘರ್ಷ ಇದೆ. ಇಂಥ ಸಂದರ್ಭದಲ್ಲಿ ಈ ಗ್ರಹಣವನ್ನ ಹೇಗೆ ನೋಡಬೇಕು? ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋ ಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀಂ. ಗ್ರಹಣ ಅಂದ ತಕ್ಷಣ ನಮಗೆ ಯುದ್ಧಗಳು, ನಡೀತಿರುವಂತಹ ಯುದ್ಧಕ್ಕೆ ಗ್ರಹಣವು ಕಾರಣವೋ ಅನ್ನುವಂತಹ ಒಂದು ಆಲೋಚನೆ, ಅದರ ಜೊತೆಗೆ ಈ ಗ್ರಹಣದ ವಿಚಾರದಲ್ಲಿ ಇರುವಂತಹ ಒಂದಷ್ಟು ದ್ವಂದ್ವಗಳು, ಅಂದರೆ ಆಚರಣೆ ಮಾಡಬೇಕಾ ಬೇಡವಾ ಅಂತ ಹೇಳಿರುವಂತಹ ಒಂದಷ್ಟು ದ್ವಂದ್ವಗಳು, ಇದೆಲ್ಲವನ್ನು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮ ತುಂಬ ವಿಶೇಷವಾಗಿ ಮಾಡ್ತಿರುವಂಥದ್ದು, ತುಂಬ ಒಳ್ಳೆಯ ರೀತಿಯಲ್ಲಿ. ಹೀಗೆ ಹಿಂದಿನ ಕಾಲದಿಂದಲೂ, ಅನಾದಿ ಕಾಲದಿಂದಲೂ ಗ್ರಹಣವನ್ನು ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ಆಗುವಂತಹ ಒಂದು ಘಟ್ಟವಾಗಿ ಅದನ್ನು ಪರಿಗಣನೆಯನ್ನು ನಮ್ಮ ಪೂರ್ವಿಕರು ನಮಗೆ ಕೊಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಕ್ಕಂಥವರು ಗ್ರಹಣವನ್ನು ಉಪಯೋಗವನ್ನು ಮಾಡಿಕೊಂಡು ಅದನ್ನು ಸ್ವಾಗತವನ್ನು ಮಾಡ್ತಾರೆ. ಅದರ ಜೊತೆಗೆ ಗ್ರಹಣ ಅಂದ ತಕ್ಷಣ ಗ್ರಹಿಕೆ ಆಗುವಂಥದ್ದು ಅಂತ, ಗ್ರಹಗಳು ಅಂತ ಹೆಸರು ಬಂದಿದ್ದೇ ಕಾರಣ ಏನು ಅಂತಂದರೆ ಅವರು ಗ್ರಹಿಕೆಯನ್ನು ಮಾಡುವಂತಹ ಶಕ್ತಿ ಇರುವಂಥವ್ರು ಅಂತ. ಹಾಗಾಗಿ ಎಲ್ಲವನ್ನ ಗ್ರಹಿಕೆ ಮಾಡುವಂಥವ್ರು ಗ್ರಹಗಳು. ಏನನ್ನು ಗ್ರಹಿಕೆ ಮಾಡ್ತಾರೆ? ನಮ್ಮ ಜೀವನದಲ್ಲಾಗುವ ಹೋಗುವಂತಹ ಎಲ್ಲ ಘಟನೆಗಳು ಕೂಡ ನಮ್ಮ ಗ್ರಹಚಾರದ ಮೇಲೆ ಆಧಾರವಾಗಿರುತ್ತೆ.
ನಮಗೆ ಮಾತ್ರ ಅಲ್ಲ, ಈ ಪ್ರಕೃತಿಯಲ್ಲಾಗುವಂತಹ ಎಲ್ಲ ವಿಚಾರಗಳು ಕೂಡ ಗ್ರಹಗಳಿಂದಲೇ ಆಗತ್ತೆ. ತುಂಬ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ ಹೇಳಬೇಕು ಅಂತಂದರೆ, ಗ್ರಹಗಳ ಒಂದು ಗ್ರಹಿಕೆ ನಿಜವಾಗ್ಲೂ ನಮ್ಮ ಮೇಲೆ ಇಲ್ಲ ಅಂತ ಹೇಳುವಂಥವ್ರ ವಾದ ಒಂದು ಕಡೆ ಆಯಿತು ಅಂತಂದರೆ, ವಿಜ್ಞಾನವೇ ಒಂದು ಕಡೆ ಒಪ್ಪತ್ತೆ. ಗ್ರಹಗಳ ಸಂಚಾರ ಅನ್ನುವಂಥದ್ದು ಪರೋಕ್ಷವಾಗಿ ಪ್ರಕೃತಿಯ ಮೇಲೆ ಪರಿಣಾಮವನ್ನು ಕೊಟ್ಟು, ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಖಂಡಿತವಾಗಿ ಕೊಟ್ಟೇ ಕೊಡುತ್ತೆ. ತುಂಬ ಉದಾಹರಣೆಗೆ ತುಂಬ ಅದನ್ನು ಸುಲಭವಾಗಿ ಜನಗಳಿಗೆ ಅರ್ಥ ಆಗುವಂತಹ ರೀತಿ ಹೇಳಬೇಕು ಅಂತಂದರೆ, ಗ್ರಹಗಳಲ್ಲಾಗುವಂತಹ ಬದಲಾವಣೆಯಿಂದ ನಮಗೆ ಬರುವಂತಹ ಮಾನ್ಸೂನ್ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಏನು ನಮಗೆ ಬರ್ತದೆ, ಅದರಲ್ಲಿ ವ್ಯತ್ಯಾಸ ಉಂಟಾಯಿತು. ಒಂದು ಸಮಯದಲ್ಲಿ, ಒಂದು ವರ್ಷದಲ್ಲಿ ಹೆಚ್ಚಾಗಿ ನಮಗೆ ಮಾನ್ಸೂನ್ ಬಂತು ಅಂತ ಇಟ್ಕೊಂಡ್ರೆ, ಮಳೆ ಜಾಸ್ತಿಯಾಗಿ ಜನಗಳ ಜೀವನದ ಮೇಲೆ ಪರಿಣಾಮ ಕೊಡುತ್ತೆ. ಹಾಗಾಗಿ ಜನಗಳ ಜೀವನ ಅನ್ನುವಂಥದ್ದು ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ, ಅಂದರೆ ವ್ಯಕ್ತಿಗತವಾಗಿ ಒಬ್ಬರ ಜೀವನವೂ ಆಧಾರವಾಗಿರುವಂಥದ್ದು ಗ್ರಹಗಳ ಮೇಲೆ, ಸಮಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಆಗು ಹೋಗುವಂಥದ್ದೆಲ್ಲವೂ ಕೂಡ ಆಧಾರವಾಗಿರುವಂಥದ್ದು ಗ್ರಹಗಳ ಮೇಲೆ. ಇದರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿರುವಂತಹ ಒಂದು ರಿಸರ್ಚನ್ನ ಹಿಂದಿನ ಕಾಲದ ಸೈಂಟಿಸ್ಟ್ಗಳು ಅಂತ ಕರೆಯಲ್ಪಡಬಹುದಾಗಿರುವಂತಹ ಋಷಿಮುನಿಗಳು ಮಾಡಿರ್ತಾರೆ. ಅದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರ್ತಾರೆ. ಮನುಷ್ಯನ ಜೀವನ ಅನ್ನುವಂಥದ್ದು ಗ್ರಹಗಳ ಸ್ಥಾನಗಳ, ಗ್ರಹಗಳ ಚಾರದ ಮೇಲೆ ಆಧಾರವಾಗಿರುತ್ತೆ. ಅದರ ಮೇಲೆ ನಾವು ಯಾವ ಶಾಸ್ತ್ರವನ್ನು ಅವಲಂಬಿತವಾಗಿದೆಯೋ ಅದರ ಮೇಲೆ ನಮ್ಮ ಜೀವನವನ್ನು ನಡೆಸುವಂಥದ್ದು. ಅದರ ಮೇಲೆ ಈ ಗ್ರಹಣದ ಒಂದು ಆಚರಣೆ ಹೇಗೆ, ಯಾವ ಗ್ರಹಗಳ ಒಂದು ಗ್ರಹಣದಿಂದ, ಯಾವ ಸ್ಥಾನದಲ್ಲಿ ಆಗುವಂತಹ ಗ್ರಹಗಳಿಂದ ಯಾವ ರೀತಿಯಾಗಿರುವಂತಹ ಫಲಾಫಲಗಳು ಬೇರೆ ಬೇರೆ ರಾಶಿಯವರಿಗೆ ಪ್ರಾಪ್ತವಾಗತ್ತೆ ಅಂತ ಹೇಳುವಂಥದ್ದು ಪೂರ್ಣ ಅಧ್ಯಯನದ ಒಂದು ಭಾಗವಾಗಿದೆ. ಎಸ್. ಇನ್ನು ಗ್ರಹಣ ಇನ್ನೇನು 3:18ಕ್ಕೆ ಸ್ಪರ್ಶಕಾಲ ಆರಂಭ ಆಗುತ್ತೆ. ಗ್ರಹಣ ಅಂದಾಗ ಎಷ್ಟೇ ನಾವು ಹೇಳಿದ್ರು ಆತಂಕ ಬೇಡ. ಗ್ರಹಣ ಗೋಚರ ಇದೆ ಅಂದರೆ ಒಂದಷ್ಟು ಆಚರಣೆಗಳಿರುತ್ತೆ, ಆ ನಿಯಮಗಳನ್ನು ಪಾಲಿಸಿದರೆ ಸಾಕು ಅಂತ. ಬಟ್ ಸ್ಟಿಲ್ ಜನಕ್ಕೊಂದು ಭಯ ಇರುತ್ತೆ ಗ್ರಹಣ ಅಂದ ತಕ್ಷಣ. ಅಯ್ಯೋ ಏನಾಗ್ಬಿಡುತ್ತೋ, ಸಿಂಹರಾಶಿ, ನಂದು ಸಿಂಹರಾಶಿ ಅಥವಾ ಅದರ ಅಕ್ಕಪಕ್ಕದ ರಾಶಿಯವರಿಗೂ ಕೂಡ ಪ್ರಭಾವ ಇರುತ್ತೆ, ಅದೇನಾಗುತ್ತೋ ಅಂತ. ಈಗ ಮೊದಲನೇದಾಗಿ ನಾನು ಕೇಳಬೇಕು ಅಂತಿರೋದು, ಈಗ ಗ್ರಹಣ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶುರುವಾಗುತ್ತೆ. ಸೊ ಆ ಟೈಮಿಂಗ್ ಹೇಳೋದಾದರೆ ಗ್ರಹಣದ ಸ್ಪರ್ಶಕಾಲ, ಮಧ್ಯಮ ಕಾಲ ಮತ್ತು ಅಂತಿಮ ಕಾಲ, ಅದ್ರ ಬಗ್ಗೆ ಎಕ್ಸಾಕ್ಟ್ಲಿ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಗ್ರಹಣ ಆರಂಭವಾಗುವುದು 3:18 ನೀವು ತಿಳಿಸಿದಂತೆ, ಮಧ್ಯವಾಗ ಒಂದು 5 ಗಂಟೆ ಸುಮಾರಿಗೆ ಗ್ರಹಣದ ಮಧ್ಯಕಾಲ ಅಂತ ಆಗುತ್ತೆ. ನಂತರ 6:47ಕ್ಕೆ ನಿಮಗೆ ಗ್ರಹಣದ ಅಂತ್ಯಭಾಗ ಅಂತ ಬರ್ತದೆ, 6:45 ನಂತರ ಬರ್ತದೆ. ಆದರೆ ನಮಗೆ ಗೋಚಾರ ಆಗ್ತಕ್ಕಂಥದ್ದು ನೀವು ಯಾವ ಊರಿನಲ್ಲಿದ್ದೀರಿ, ಕರ್ನಾಟಕದಲ್ಲೇ, ಈಗ ಉತ್ತರ ಕರ್ನಾಟಕ, ಭಾರತದಲ್ಲೇ ಆಗಲಿ ಕರ್ನಾಟಕದಲ್ಲೇ ಆಗಲಿ, ಉತ್ತರದಿಂದ ದಕ್ಷಿಣ ತನಕ ನೀವು ಎಲ್ಲಿ ಯಾವ ಊರಿನಲ್ಲಿದ್ದೀರಿ ಅಲ್ಲಿ ಚಂದ್ರೋದಯ ಎಷ್ಟು ಗಂಟೆಗಿದೆ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ಕೆಲವು ಕಡೆ 6:15ಕ್ಕೆ ಚಂದ್ರೋದಯ, ಕೆಲವು ಕಡೆ 6:20, ಕೆಲವರಿಗೆ 40, ಕೆಲವು 45, ಈ ತರ ವ್ಯತ್ಯಾಸ ಆದಾಗ ನಿಮಗೆ ಗ್ರಹಣ ಗೋಚಾರದ ಸಮಯ ಬಹಳ ಕಡಿಮೆ ಆಗ್ಬಿಡುತ್ತೆ. ಗ್ರಹಣ ಗೋಚಾರದ ಸಮಯದಲ್ಲಿ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ ಒಂದು 3 ಸ್ನಾನಾದಿಗಳನ್ನು ತಿಳಿಸ್ತಾ ಇದ್ರು. ಬಟ್ ಈ ಬಾರಿಯ ಸಮಸ್ಯೆ ಅಂದ್ರೆ ಗ್ರಹಣದ ಗೋಚಾರದ ಸಮಯ ಬಹಳ ಕಡಿಮೆ ಇರೋದ್ರಿಂದಾಗಿ ಈ ಆಚರಣೆ, ಗ್ರಹಣದ ಆದಿ, ಮಧ್ಯ, ಅಂತ್ಯದ ಸ್ನಾನಾದಿಗಳನ್ನೆಲ್ಲ ಬೇಡ ಅಂತ ಹೇಳಿದ್ದಾರೆ. ಬರೀ ಗ್ರಹಣ ಬಿಟ್ಟ ನಂತರ ಒಮ್ಮೆ, ಗ್ರಹಣ ಮುಗಿದ ನಂತರ ಒಂದು ಸಲ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಆಚರಣೆಯಲ್ಲಿ ಈಗ ದರ್ಭೆಯನ್ನು ಹಾಕಿಡ್ತಕ್ಕಂಥದ್ದಿರಬಹುದು, ಅಥವಾ ನಿರಾಹಾರವಾಗಿ ಇರ್ತಕ್ಕಂಥದ್ದಿರಬಹುದು, ಹೊರಗಡೆಯಲ್ಲೂ ಓಡಾಡಬಾರ್ದು ಅನ್ನುವಂಥದ್ದು ಇರಬಹುದು. ಇಂಥದ್ದೆಲ್ಲ ಕೆಲವಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ನೂ ಸಹ ಅಪ್ಲೈ ಆಗ್ತದೆ. ಅತ್ಯಂತ ಅವಶ್ಯಕ ಇರತಕ್ಕಂಥ ನಮ್ಮ ಉದ್ಯೋಗ ವ್ಯವಹಾರಾದಿಗಳು ಓಡಾಡಬೇಕೇ ವಿನಃ ಸುಖ ಸುಮ್ಮನೆ ಹೊರಗಡೆ ಓಡಾಡಬಾರ್ದು ಅನ್ನುವಂಥದ್ದು ಖಂಡಿತವಾಗಿ ಇರ್ತದೆ. ಆದರೆ ಯಾವ ಸಮಯದಲ್ಲಿರ್ತದೆ ಗ್ರಹಣದ ಆ 15-20 ನಿಮಿಷ ಇದೆಯಲ್ಲ, ಆ ಸಮಯಕ್ಕೆ ಅದು ಅಪ್ಲೈ ಆಗ್ತದೆ. ಆಹಾರ ಮುಂಚಿತವಾಗಿ ಅಪ್ಲೈ ಆಗ್ತದೆ. ಯಾಕೆ ಅಪ್ಲೈ ಆಗ್ತದೆ ಅಂದ್ರೆ ಗ್ರಹಣದ ಸಮಯದಲ್ಲಿ ನಮ್ಮ ಹೊಟ್ಟೆ ಖಾಲಿ ಇರಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದಾಗಿ. ಸೊ ಗ್ರಹಣ ಸಮಯದಲ್ಲಿ ನಮ್ಮ ಹೊಟ್ಟೆ ಖಾಲಿ ಇದ್ರೆ, ಈಗ ಗ್ರಹಣ ಸ್ಪರ್ಶಕಾಲ 3:18 ಅಂದ್ರೆ ಯೂಶಲಿ ಚಂದ್ರ ಗ್ರಹಣ ಅಂದಾಗ 3 ಯಾಮ ಅಂದ್ರೆ 1 ಯಾಮ ಅಂದ್ರೆ 3 ತಾಸು, ಅಲ್ಲಿಗೆ 9 ತಾಸು ಮುಂಚಿತವಾಗಿ ಆಹಾರಗಳನ್ನ ತ್ಯಜಿಸಬೇಕು, ದೇವಸ್ಥಾನಗಳ ಬಾಗಿಲು ಬಂದ್ ಮಾಡಬೇಕು. ಇದರಲ್ಲಿ ಒಂದು ದ್ವಂದ್ವ ಏನಂದ್ರೆ 3 ಗಂಟೆಯಿಂದಲೇ 9 ಹಿಂದೆ ಹೋಗ್ಬೇಕಾ, 6ರಿಂದ ಹಿಂದೆ ಹೋಗ್ಬೇಕಾ ಅನ್ನುವಂಥದ್ದಿದೆ. ಈಗ ನನ್ನ ಕೇಳಿದ್ರೆ 6ರಿಂದ ಹಿಂದೆ ಹೋಗ್ಬೇಕು ಅಂತ ಹೇಳ್ತಾನೆ, ಮತ್ತೊಬ್ಬರು 3ರಿಂದನೇ ಹಿಂದ್ಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಅದರಲ್ಲಿ ದ್ವಂದ್ವ ಇರಬಹುದು. ಅದರಲ್ಲಿ ಅವರವರ ಅಪೇಕ್ಷೆ, ಅವರವ್ರದ್ದು ಒಂದು ಚಿಂತನೆಗಳಿರುತ್ತೆ, ಅವರವರ ಶಾಸ್ತ್ರಾಧಾರಗಳಿರುತ್ತೆ, ಹೇಳಬಹುದು. ಆದರೆ ನಮಗೆ ಲಾಸ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಮಧ್ಯಾಹ್ನದ ನಂತರ ಏನು ಆಹಾರ ಸೇವನೆ ಮಾಡಬೇಡಿ, 12 ಗಂಟೆ ನಂತರ ಯಾವುದೇ ಆಹಾರ ಸೇವನೆ ಮಾಡಬಾರದು ಅನ್ನುವಂಥದ್ದನ್ನು, ಮಧ್ಯಾಹ್ನದ ಊಟವನ್ನು ನಿಷಿದ್ಧ ಮಾಡಿದ್ದಾರೆ. ಇದರಲ್ಲಿ ಮಧ್ಯಾಹ್ನದ ಊಟವನ್ನು ನಿಷಿದ್ಧ ಮಾಡಿದ್ದಾರೆ. 6:45 ನಂತರ ಗ್ರಹಣ ಮೋಕ್ಷದ ನಂತರ
ನಾವು ಏನು ಸ್ನಾನ ಮಾಡಿಕೊಂಡು ಏನು ಗ್ರಹಣ ಬಿಟ್ಟ ಚಂದ್ರನನ್ನು ದರ್ಶನ ಮಾಡಿ ಸ್ನಾನ ಮಾಡಿಕೊಂಡು ನಂತರ ಹೊಸದಾಗಿ ಆಹಾರವನ್ನು ತಯಾರು ಮಾಡಿಕೊಂಡು ನಾವು ಆಹಾರ ಸೇವನೆ ಮಾಡಬಹುದು. ಇಲ್ಲ ಮತ್ತೆ ಪುನಃ ದೇವತಾರಾಧನೆಗಳಿರಬಹುದು, ಹೋಮ ಹವನ ಯಜ್ಞ ಯಾಗಾದಿ ಪರಿಹಾರಗಳಿರಬಹುದು, ಅದನ್ನ ಖಂಡಿತವಾಗಿ ನಂತರ ಮಾಡಬಹುದಾಗಿರ್ತದೆ. ಎಸ್, ಈಗ ಇನ್ನೊಬ್ರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.